ರಾಜ್ಯ, ದೇಶ, ವಿದೇಶಕ್ಕೆ ಪ್ರವಾಸಕ್ಕೆ ತೆರಳುವುದು ಸಾಮಾನ್ಯ. ಆದರೆ 6,500 ಕಿಲೋಮೀಟರ್ ದೂರದ ನೇಪಾಳ ದೇಶಕ್ಕೆ ಬೈಕ್ನಲ್ಲೇ ಪ್ರವಾಸಕ್ಕೆ ತೆರಳುವುದರ ಜೊತೆಗೆ ರಸ್ತೆಯುದ್ದಕ್ಕೂ ನೆರಳು ನೀಡುವ ವೃಕ್ಷಗಳ ಬೀಜಗಳನ್ನು ಬಿತ್ತನೆ ಮಾಡುವ ಸಂಕಲ್ಪದೊಂದಿಗೆ ಇಲ್ಲೊಂದು ತಂಡ ಪ್ರವಾಸಕ್ಕೆ ಹೊರಟಿದೆ. ಚಿಕ್ಕಮಗಳೂರಿನ ರಾಮು, ಮಡಿಕೇರಿಯ ಅಭಿ, ಗೌತಮ್, ವಿನಯ್ ಇಂದಿನಿಂದ ಪ್ರವಾಸ ಪ್ರಾರಂಭಿಸಿದ್ದು ಚಿಕ್ಕಮಗಳೂರಿನ ಜನತೆ ಹಾಗೂ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ ತಂಡ ಇವರಿಗೆ ನಿಮ್ಮ ಈ ಸಂಕಲ್ಪ ಹಾಗೂ ಪ್ರವಾಸ ಸುಖಮಯವಾಗಿರಲಿ ಎಂದು ಶುಭ ಕೋರಿದರು. ನಾನು ಬಂದು ಚಿಕ್ಕಮಗಳೂರವರು, ಇವರು ಬಂದು ಮಡಿಕೇರಿ ಅವರು, ಇವರು 3 ಜನ. ನಮ್ಮ ಮೇನ್ ಉದ್ದೇಶ ಬಂದುಬಿಟ್ಟು 1000ಕ್ಕೂ ಹೆಚ್ಚು ಮರ ಬಿತ್ತನೆನ ಮಾಡ್ಕೊಂಡು ಹೋಗ್ತಿದ್ದೀವಿ. ಹೋಗೋ ದಾರಿಯಲ್ಲಿ 1000ಕ್ಕೂ ಹೆಚ್ಚು ಸೀಡ್ಸ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಬಂದ್ಬಿಟ್ಟು ನಮ್ಮದು ಮೇನ್ ಕಾನ್ಸೆಪ್ಟು. ಚಿಕ್ಕಮಗಳೂರಿಂದ ನೇಪಾಳ ತನಕ ಹೋಗ್ತಿದ್ದೀವಿ. ಹೋಗೋ ದಾರಿ ಫುಲ್ಲು ಮರ ಬಿತ್ತನೆನೇ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದು ಬಂದು ತುಂಬ ಖುಷಿಯಾಗುತ್ತೆ. ಹೋದ ಸಲ ಲೇ ಲಡಾಖ್ ಮಾಡಿದ್ವಿ ಇಲ್ಲಿಂದಲೇ, ಚಿಕ್ಕಮಗಳೂರಿಂದನೇ. ಈ ಸಲ ನೇಪಾಳಿಗೆ ಮಾಡ್ತಿದ್ದೀವಿ. ಅದು ಇಂಟರ್ನ್ಯಾಷನಲ್ ರೈಡು, ತುಂಬ ಖುಷಿ ಆಗ್ತಿದೆ. ಅದರೊಟ್ಟಿಗೆ ನಮ್ಮ ಎಲ್ಲ ರೈಡರ್ಸು ಇದ್ದಾರೆ. ಇವರು ಬಂದು ಎಲ್ಲ ಮಡಿಕೇರಿಯವರು. ಸೊ ಈ ರೈಡಿಗೆ ಮೇನ್ ಸ್ಪಾನ್ಸರ್ಸ್ ಬಂದು ನಮ್ಮ ಶಿವಣ್ಣ. ಎಲ್ಲ ಥರದ್ದು ಎಲ್ಪ್ ಬಂದು ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಎ ಬ್ರದರಾಗಿ ಏನೇ ಕೇಳಿದ್ರು ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಸೊ ಫೈನಲ್ ಇವತ್ತು ಸರ್ ತಾವು ಯಾವ ಥರ ಇದು ಹೋಗ್ತಾ ಇರ್ತಾರೆ ರೈಡು ಫಸ್ಟ್ ಟೈಮ್ ಹೋಗ್ತಾ ಏನು ಸರ್ ನಿಮ್ದು ಈ ಸತಿ ಪ್ಲ್ಯಾನ್ ಏನಿದೆ? ಈ ಸತಿ ಅಂದರೆ ಮರು ಬಿತ್ತನೆ ಅಂತ. ಆದರೆ ಸುಮಾರು ಪರಿಸರ ನಾಶ ಮಾಡ್ತಿರಲ್ಲ, ಆ ಉದ್ದೇಶದಿಂದ ನಾವು ಬೀಜನ ಹೋಗ್ತಾ ಇರುವಾಗ ಹಂಗೆ ಥ್ರೋ ಮಾಡ್ಕೊಂಡು ಹೋಗೋದು. ಅದಂದರೆ ಪ್ರೋಟೀನ್ ಅಂಶ ಸೀಡ್ಸ್ ಮಾಡ್ಕೊಂಡು ಹೋದಾಗ ಮಳೆ ಬಿದ್ದಾಗ ಸರ್ ಮಡಿಕೇರಿಯಿಂದ ತಾವು ಇದು ಎಷ್ಟನೇ ರೈಡು? ನಮ್ದು ಇದು ಫಸ್ಟ್ ರೈಡ್ ಬಂದು ಇವ್ರ ಜೊತೆ ಲಾಂಗ್ ಹೋಗ್ತಾರೆ. ಫಸ್ಟ್ ರೈಡ್? ಹೌದು, ತುಂಬ ಫಸ್ಟ್ ರೈಡ್. ಸ್ಟೇಟ್ ಎಲ್ಲ ಸುತ್ತಿದ್ದೀರಾ? ಸ್ಟೇಟ್ ಆಲ್ಮೋಸ್ಟ್ ಒಂದು ಸ್ವಲ್ಪ ತುಂಬ ಏನು ಹೋಗಿಲ್ಲ, ಆದರೂ ಇವ್ರ ಜೊತೆ ರೈಡ್ ಮಾಡಿದ್ದೀನಿ ಸ್ವಲ್ಪ. ಅಂದರೆ ಇದು ನನ್ನ ಫಸ್ಟ್ ಟ್ರಿಪ್ ಲಾಂಗ್. ಈಗ ನೀವು ಹೇಳ್ದಂಗೆ 6,000 ಕಿಲೋಮೀಟರ್ ಓಡಿಸ್ತಾ ಇದ್ರಿ ಅಂತೀರಾ? ಹೆಂಗೆ ಅನ್ಸುತ್ತೆ? ನೋಡಬೇಕು ಫೀಲಿಂಗ್ ಇದೆ ಅಂತ. ಅದೇ ಗೊತ್ತಿಲ್ಲ, ಹಿಂಗಿರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಒಳ್ಳೆ ಎಕ್ಸ್ಪ್ಲೇನ್ ಮಾಡೋದು ಅಂತೇಳಿ. ನೈಟ್ ಎಲ್ಲ ರೈಡ್ ಮಾಡ್ತೀರಾ? ನೈಟ್ ರೈಡ್ ಪ್ಲ್ಯಾನ್ ಏನಿಲ್ಲ, ನೋಡಬೇಕು ಏನು ಅಂತ. ಗೌತಮ್ ಅಂತ ಮಡಿಕೇರಿಯಿಂದ. ನಾವು ಸುಮಾರು ಅದು ಈ ಸತಿ ನೇಪಾಳ ಪ್ಲ್ಯಾನ್ ಏನಿದೆ, ಇದು ಮೊನ್ನೆದಲ್ಲ, ಒಂದು 6 ಮಂತ್ ಮುಂಚೆಯಿಂದ ಪ್ಲ್ಯಾನ್ ಮಾಡಿದ್ದೀವಿ. 6,500 ಕಿಲೋಮೀಟರ್ ಹೋಗ್ತಾ ಇದ್ದೀವಿ ಓವರಾಲ್ ಆಗಿ. ಸುಮಾರು ಚೈನಾ ಬಾರ್ಡರ್ ಗಂಟ ಹೋಗ್ತೀವಿ. ಮತ್ತು ಈ ಒಂದು ಉದ್ದೇಶ ಬೇರೆ ಕೇವಲ ಏನೋ ಮಜಾ ಮಾಡ್ತಿಲ್ಲ. ಸುಮಾರು 1000ಕ್ಕಿಂತ ಹೆಚ್ಚು ಗಿಡಗಳನ್ನ ನಡ್ಕೊಂಡು ದಾರಿ ಉದ್ದಕ್ಕೂ ಗಿಡಗಳನ್ನ ಬೆಳೆಸ್ತಾ ಆಲ್ರೆಡಿ ನಾವೊಂದು 20ಕ್ಕಿಂತ ಹೆಚ್ಚು ಗಿಡಗಳನ್ನ ನಡ್ಕೊಂಡು ಬಂದಿದ್ದೀವಿ. ಸೊ ಚಿಕ್ಕಮಗಳೂರು ಕೂಡ ಇದಾದಂಗೆ ನಡ್ತೀವಿ. ಮತ್ತು ಹೋಗ್ತಾ ಆಂದವಿ ಇದೇನೆಂದರೆ ಎಲ್ಲ ಪೌಷ್ಟಿಕಾಂಶ ಇರುವ ಮಣ್ಣಿನ ಬೀಜ ಅದು ಬೀಳ್ತದಲ್ಲ, ಓಕೆ, ಹೌದು, ಉಟ್ಕೋತದೆ. ಬೇಡ ಬೇಡಿ ಇಲ್ಲಿದೆಲ್ಲ, ಇದು ನಾನು ಜಸ್ಟ್ ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ಬಂತು. ಅಲ್ಲಿ ಪ್ಯಾಕೆಟ್ಗಳಿದೆ. ಇದೇನಿದೆ ಮಣ್ಣಿನ ಈ ಮಣ್ಣಿನ ಒಳಗಡೆ ನ್ಯೂಟ್ರಿಯೆಂಟ್ಸ್, ಇವಾಗ ಸಗಣಿ ಗೊಬ್ಬರ, ಪ್ರತಿಯೊಂದು ಗೊಬ್ಬರಗಳೆಲ್ಲ ಹಾಕಿ ಇದರೊಳಗಡೆ ಬೀಜ ಇದೆ. ಈ ಬೀಜ ನೀವು ಎಸ್ತರೆ ಬೆಳೀತದೆ. ಈಗ ಇದು ನೇಚರ್ ಆಗಿರೋದ್ರಿಂದ ಸೊ ಇದಕ್ಕೆ ಒಂದು ಪವರ್ ಇದೆ. ಸೊ ಆಟೋಮೆಟಿಕ್ ಬೆಳೀತದೆ. ಸೊ ಯಾವುದು ಎಲ್ಲಿ ಮಾನವೊಂದು ಇಂಟ್ರಪ್ಷನ್ಸ್ ಇರಲ್ಲ ಅಂಥ ಜಾಗದಲ್ಲಿ ಹಾಕಿ, ಫಾರೆಸ್ಟು, ಸೇತುವೆ ಕೆಳಗಡೆ, ಮತ್ತು ಎಲ್ಲಿ ಯಾರ್ದು ಇಂಟ್ರಪ್ಷನ್ ಇಲ್ಲ ಅಂಥ ಜಾಗ ಹಾಕಿದಾಗ ಅದು ಬೆಳೀತದೆ. ರೆಡಿ ಟು ಗ್ರೋ. ಎಷ್ಟು ಬೀಜಗಳನ್ನ ಇದು ಮಾಡಿದ್ರು? 1000 ಇದೆ. 1000ಕ್ಕಿಂತ ಹೆಚ್ಚಿನ ಬೀಜಗಳು ಲೆಕ್ಕ ಇಲ್ಲ, 1000ಕ್ಕಿಂತ ಹೆಚ್ಚಿನ ಹಾಗಾದ್ರೆ ಭಾರತದ ಮರನ ನೇಪಾಳಲ್ಲಿ ಬೆಳೆಸೋಕ್ಕೂ ರೆಡಿ ಮಾಡಿದ್ರ? ಸೊ ನಮಗೆ ಭಾರತದ ಮರ ನೇಪಾಳಲ್ಲಿ ಬೆಳೀಲಿ, ನೇಪಾಳ ಗಾಳಿ ಭಾರತಕ್ಕೆ ಬರಲಿ. ನಮ್ಮ ದೈನಂದಿನ ಅಗತ್ಯಗಳಿಗೆ ಯಥೇಚ್ಛವಾಗಿ ಗಿಡಮರಗಳನ್ನು ಕಡಿದು ನಾಶ ಮಾಡುತ್ತಿದ್ದೇವೆ. ಹೀಗಾಗಿ ಕೇವಲ ಮನುಕುಲ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿ ಸಂಕುಲವು ಅಪಾಯದಲ್ಲಿದೆ. ಇದನ್ನ ಮನಗಂಡು ಅರಿತು ಈ ತಂಡ ಪ್ರವಾಸದ ಜೊತೆಗೆ ವೃಕ್ಷಗಳ ಬೀಜಗಳನ್ನು ನೆಡುವ ಸಂಕಲ್ಪದೊಂದಿಗೆ ಪ್ರವಾಸಕ್ಕೆ ತೆರಳುತ್ತಿರುವುದು ಶ್ಲಾಘನೀಯ ಎಂದು ಗ್ರ್ಯಾಂಡ್ ಮಹಾರಾಜ ಹೋಟೆಲ್ ಮಾಲೀಕರಾದ ಶಿವು ಶಾಸ್ತಾ ಹೇಳಿದರು. ಸರ್, ಏನಂತ ಹೇಳಿದ್ರೆ ಇದೊಂದು ಕಾರ್ಯಕ್ರಮ ಅನ್ನೋಕ್ಕಿಂತ ಇದು ಒಂದು ಜೀವನದ ಒಂದು ಪ್ರತ್ಯೇಕ ಒಂದು ತುಂಬ ಹೇಳೋಕ್ಕಾಗಲ್ಲ ಅಷ್ಟ ಒಂದು ಮೂಮೆಂಟ್ ಅವ್ರದ್ದು. ಮತ್ತು ಈಗ ಯಾರು ವೀಕ್ಷಕರು ವೀಕ್ಷಣೆ ಮಾಡ್ತಾರೆ ಅವ್ರದ್ದು ಕೂಡ. ಯಾಕಂದರೆ ಬೈಕ್ ರೈಡ್ ಅನ್ನೋರ್ದು ಯೂತ್ಸಿಂದು 100ರಲ್ಲಿ 99 ಜನದ್ದು ಕನಸಾಗಿದೆ ಸರ್. ಅದರಲ್ಲಿ ನಿಮಗೆ ಪಾಸ್ ಆಗೋದು 5ರಿಂದ 10% ಮಾತ್ರ. ಅದರಲ್ಲೂ ಲೋ ಕ್ಲಾಸಿಂದ ಬಂದು
ಕಷ್ಟಪಟ್ಟು ಅವ್ರ ದುಡ್ಡನ್ನು ಅವ್ರು ಹಾಕ್ಕೊಂಡು ಏನೋ ಕೈಲಾಗಿ ಸಹಾಯ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದೆ. ಹೂವಿಲ್ಲ ಅಂದರೆ ಹೂವಿನ ಹೆಸರಾದ್ರು ಕೊಟ್ಟಿದ್ದೀನಿ ನಮ್ಮವರು ಹೇಳಿದಂಗೆ. ಫಸ್ಟು ಇವ್ರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇವರ ಪ್ರಯಾಣ ತುಂಬ ಸುಖಕರವಾಗಿರಲಿ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇವ್ರಿಗೆ ಖುಷಿ ಸಿಗಲಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಇವ್ರ ಮನೆಯಿಂದ ಕಳಿಸಿದ್ರಲ್ಲ ಅವ್ರ ಪೇರೆಂಟ್ಸಿಗೆ ಹ್ಯಾಟ್ಸ್ ಆಫ್ ಮಾಡ್ತಾ ಇದ್ದೀನಿ ಸರ್. ಯಾಕಂದರೆ ಮನೆಯೇ ಫಸ್ಟು ಅವರಿಗೆ ಪ್ರೇರಣೆ ಇದು ಮಾಡ್ಕೊಂಡು ಇವತ್ತಿಗೂ ಅವರು ಜೀವ ಮಿಡಿತಾ ಇರುತ್ತೆ, ನನ್ನ ಮಗ ಎಲ್ಲದ ಅಂತ. ಅವ್ರಿಗೇನೂ ಆಗಲ್ಲ, ದೇವರ ಆಶೀರ್ವಾದ ಸದಾ ಇರುತ್ತೆ. ಯಾಕಂದರೆ ದೇಶಕ್ಕೋಸ್ಕರ ಹೋಗ್ತಾ ಇರೋದು, ಯಾವುದೇ ಗೌತಮ್ ಅವ್ರು ಹೇಳ್ದಂಗೆ ಯಾವುದೇ ಎಂಜಾಯ್ಮೆಂಟಿಗೆಲ್ಲ ಹೋಗ್ತಾ ಇಲ್ಲ, ದೇಶಕ್ಕೋಸ್ಕರ ಪರಿಸರ ಉಳಿಸೋಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಇವರು ಹೋಗ್ತಿರುವ ಪ್ರತಿಯೊಂದೊಂದು ಹೆಜ್ಜೆ 100% ಸಕ್ಸಸ್ ಆಗಲಿ ಅಂತ ನಾನು ನಮ್ಮ ಟೀಮು ಮತ್ತು ಚಿಕ್ಕಮಂಗ್ಳೂರು ಯೂತ್ಸು, ಚಿಕ್ಕಮಂಗ್ಳೂರು ಜನತೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ರೈಡ್ ತುಂಬ ಚೆನ್ನಾಗಿರಲಿ, ನಿಮ್ಮದು ಸೇಫಾಗಿ ಹೋಗಿ ಆರಾಮಾಗಿ ಬನ್ನಿ. ಮತ್ತು ಏನೇ ಇದ್ರೂ ನನ್ನಂಥವ್ರು ಈಗ ನಾನು ಒಬ್ಬನೇ ಅಂತಲ್ಲ, ನನ್ನಂಥವ್ರು ನಿಮಗೆ ಸುಮಾರು ಜನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಇದ್ದರೂ 24/7 ನನಗೆ ಕಾಲ್ ಮಾಡಿದ್ರೆ ನನ್ನ ಕೈಲಾದಷ್ಟು 100% ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ವಿಶ್ವಾಸ ಅವರಿಗೆ ಹುರುಪು ತುಂಬಿದೆ. ಒಳ್ಳೆಯದಾಗಲಿ. ಈಗ ಯೋಜನೆ ನಡೆಸ್ತಾರೆ ಅಂತ ನಿಮಗೆ ಭೂಮಿಕಾ ದೇವಿ ಜೊತೆಗೆ ನಮ್ಮಿಂದ ಕೃತಜ್ಞತೆಗಳು. ಜೊತೆಗೆ ರಾಮು, ಅಭಿ, ಗೌತಮ್, ವಿನಯ್, ಇವರ ತಂಡ ಭಾರತದ ಬಾರ್ಡ್ರು ನೇಪಾಳಿಗೆ ಹೋಗಿ ಬರ್ತಾ ಇದ್ದಾರೆ. ನಿಮ್ಮ ಈ ಯಶಸ್ವಿಯಾಗಲಿ, ಜೊತೆಗೆ ನಿಮ್ಮ ಉದ್ದೇಶ ಈಡೇರಲಿ ಅಂತೇಳಿ ಭೂಮಿಕಾ ದೇವಿ ಮತ್ತು ಚಿಕ್ಕಮಗಳೂರು ಜನತೆ ವತಿಯಿಂದ ನಾವು ಹಾರೈಸ್ತೀವಿ.